Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು RWS A ಇದು ಎಕ್ಸಾಮ್ ಡೇಟು ಚೇಂಜ್ ಆಗಿದೆ. ಯಾಕಂದ್ರೆ ಮೊದಲು ಕೊಟ್ಟಿರೋ ಡೇಟು ಗೇಟ್ ಎಕ್ಸಾಮ್ದು ಮತ್ತೆ RWS AE ಎಕ್ಸಾಮ್ದು ಡೇಟು ಸೇಮ್ ಆಗಿತ್ತು. ಸೊ ಅದಕ್ಕೆ ಆ ಡೇಟ್ನ ಚೇಂಜ್ ಮಾಡಿದ್ದಾರೆ. ಯಾವ ಡೇಟ್ ಇಟ್ಟಿದ್ದಾರೆ ಏನಿಲ್ಲ ಈ ವಿಡಿಯೋದಲ್ಲಿ ನಾನು ಆ ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಇನ್ನು ಯಾರು ಜಾಯ್ನ್ ಆಗಿಲ್ಲ ಚಾನಲ್ ಅದು ಜಾಯ್ನ್ ಆಗಿ. ಯಾಕೆಂದ್ರೆ ನಿಮ್ಗೆ ಏನೇ ಒಂದು ಸಣ್ಣ ಇನ್ಫಾರ್ಮೇಶನ್ ಇದ್ದು ನಿಮಗೆ ಬೇಕಾದ್ರೆ ನೀವು ಅಲ್ಲಿ ತಗೋಬಹುದು. ನನಗೆ ಪರ್ಸನಲ್ ನೀವು ಮೆಸೇಜ್ ನೀವು ಮಾಡ್ಬೋದು. ಸೊ ಅದಕ್ಕೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದನ್ನ ಯಾರು ಮರಿಬೇಡಿ. ಬನ್ನಿ ನೋಡೋಣ. ಸೊ KPSC ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ. KPSC ವೆಬ್ಸೈಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, kpsc.kr.nic.in. ಸೊ ಅಲ್ಲಿ ಹೋದಾಗ ಇಲ್ಲಿ ನೋಡ್ಬೋದು ನೀವು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಹುದ್ದೆಗ ಸ್ಪರ್ಧಾರ್ಥಕ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ತರದೊಂದು ಹೊಸದು ಇದು ಓಪನ್ ಆಗುತ್ತೆ. ಸೊ ಇದು 25/10 ಅಂದ್ರೆ 2 ದಿವಸ ಹಿಂದೆ ಬಂದಿದೆ. ಬಟ್ ಇವಾಗ ನಮ್ಗೆ ಗೊತ್ತಾಗಿದ್ದು ಸೊ 21/2 ನೋಡಿ, 1 ವರ್ಷ ಆದ್ಮೇಲೆ ಎಕ್ಸಾಮು ಫೈನಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಯ್ತಾ, 21/2ಕ್ಕೆ ಏನ್ ಬಂದಿತ್ತು ನೋಟಿಫಿಕೇಶನ್ ಬಂದಿತ್ತು ಫೆಬ್ರವರಿಯಲ್ಲಿ. ಆಯ್ತಾ, ಸೊ ಈಗ ಹೊಸ ಡೇಟ್ ಏನಿದೆ ಅಂತಂದ್ರೆ 25 ಫೆಬ್ರವರಿ 2023 ಬೆಳಗ್ಗೆ 10 ಗಂಟೆಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ. ಆಮೇಲೆ 26ನೇ ತಾರೀಕು ಬಂದ್ಬಿಟ್ಟು ಆಯ್ತಾ ಬೆಳಗ್ಗೆ 10 ಗಂಟೆಯಿಂದ 11:30 ಗಂಟೆವರೆಗೆ ಜನರಲ್ ಪೇಪರ್ ಇದೆ. ಆಮೇಲೆ 2 ಗಂಟೆಯಿಂದ 4 ಗಂಟೆವರೆಗೆ ಸ್ಪೆಸಿಫಿಕ್ ಪೇಪರ್ ಇದೆ. ಗೊತ್ತಾಯ್ತಾ. ಸೊ ಮತ್ತೆ ಇದನ್ನು ಕ್ಲಿಯರ್ ಮಾಡಿದ್ದಾರೆ. ಈ ಎಕ್ಸಾಮು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರುತ್ತೆ ಅಂತ ಅವರು ಏನಂದ್ರೆ ಹೇಳಿದ್ದಾರೆ. ಓಕೆ, ಸೊ ಯಾಕೆ ಈ ತರ ಮಾಡಿದರೆ ಗೊತ್ತಿಲ್ಲ. ಬಟ್ ಇದಂತೂ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ದೂರ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದೊಂದು ಕನ್ಸಿಡರ್ ನನಗೆ ಚೆನ್ನಾಗಿ ಅನ್ಸಲಿಲ್ಲ. ಓಕೆ, ಸೊ ಇದಿಷ್ಟು ಡೀಟೇಲ್ಸ್ ನಿಮ್ಗೆ ಗೊತ್ತಾಗಬೇಕಿತ್ತು. 25-26 ನೌ ದ ನ್ಯೂ ಡೇಟ್ ಫಾರ್ ದ RWS AE. ಮೊದಲು 11/2 ಇತ್ತು, ಈಗ ಒಂದು 15 ದಿವಸ ಮುಂದೆ ಹೋಗಿದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.